ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಧು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವರ್ಜ್ರಾ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಪೇರೆಂಟ್ಸ್ ಮಕ್ಕಳು ಓಡೋದ್ರೆ ತಾಯಿ ತಂದೆ ಶಾಪ ಹಾಕಲ್ಲ ಕಣ್ರಿ. ನನ್ನ ಮಗು ಎಲ್ಲೇ ಹೋಗಲಿ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾರೆ, ಶಾಪ ಅಂತ ಹಾಕಲ್ಲ. ನೋವು ತಿಂತಾರೆ, ಆದರೆ ತಂದೆ ತಾಯಿಗೂ ಯಾವ ಮಕ್ಕಳು ನೋವು ಕೊಡಬೇಡಿ. ದಯವಿಟ್ಟು ತಂದೆ ತಾಯಿ ಪರ್ಮಿಷನ್ ಇಲ್ಲದೆ ಓಡೋಗೋದು, ಯಾವನ ಜೊತೆ ಓಡೋಗಿ ಮದುವೆಗಳಾಗೋದು, ಅವ್ರ ಹೊಟ್ಟೆ ಉರಿಸೋದು ದಯವಿಟ್ಟು ಮಾಡಬೇಡಿ. ತುಂಬ ತಾಯಿಯಂದ್ರ ಮನಸ್ಸು ನೋಯಿಸಿರೋ ಮಕ್ಕಳಿದ್ದಾರೆ. ಆ ಕೆಲಸ ದಯವಿಟ್ಟು ಮಾಡಬೇಡಿ ಅಮ್ಮ. ಮಕ್ಕಳೇ ಬದಲಾಗಿ ನಿಮ್ಮನ್ನು ಒತ್ತು ಸಾಕಿ ಬೆಳೆಸಿ ನಿಮ್ಮ ತಾಯಿ ಕಷ್ಟ ನೀವು ಕಣ್ಣಲ್ಲಿ ನೋಡಿರ್ತೀರ. ವಯಸ್ಸು ಬರೋಕ್ಕೆ ಮುಂಚೆನೇ ಓಡೋಗ್ತಿರಲ್ಲ, ಇದು ಯಾವ ನ್ಯಾಯ, ಯಾವ ಧರ್ಮ? ಸುಮಾರು ಹೆಣ್ಮಕ್ಳು 8th ಸ್ಟ್ಯಾಂಡರ್ಡ್ ಇಲ್ಲ, SLC ಇಲ್ಲ, ಆಗಲೇ ಲವ್ಗಳು, ಯಾರೋ 3ನೇ ವ್ಯಕ್ತಿ ಸಿಕ್ಕಿದ್ರು ಅಂತ ಓಡೋಗ್ತಿರಲ್ಲ. ಇದು ಎಷ್ಟು ಮಟ್ಟಕ್ಕೆ ಸರಿ ತಾಯಿ? ನೀವು ಒಂದು ತಾಯಿ ಆದಾಗ ತಾಯಿ ಬೆಲೆ ನಿಮ್ಗೆ ಗೊತ್ತಾಗತ್ತೆ. ದಯವಿಟ್ಟು ಯಾವ ತಂದೆ ತಾಯಿಗೂ ಹೊಟ್ಟೆ ಉರಿಸ್ಬೇಡಿ. ಮಕ್ಕಳಿಗೆ ಕೇಳ್ಕೊಳ್ಳೋದು ಇಷ್ಟೇ ನಾನು, ಎಲ್ಲರಿಗೂ ಒಳ್ಳೇದಾಗಲಿ. ಅದರಲ್ಲಿ ಈಗ ಏನು ನಡೀತಿದೆ ಅಂದರೆ, ತಾಯಿಯಂದರು ತುಂಬ ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ದಾರೆ. ಮಕ್ಕಳು ಓಡೋಗೋದು ನೋಡಿದ್ದೀವಿ, ಹೊಟ್ಟೆ ಉರಿಸೋದು ನೋಡಿದ್ದೀವಿ. ಆದರೆ ತಾಯಿ ತಂದೆ ಶಾಪ ಮಕ್ಕಳಿಗೆ ತಟ್ಟಲ್ಲ ರೀ. ಯಾವತ್ತೂ ತಾಯಿ ಶಾಪ ಹಾಕಲ್ಲ, ನನ್ನ ಮಗು ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತಾರೆ. ಆದರೆ ಈಗಿನ ಕಾಲದಲ್ಲಿ ತಾಯಿನೇ ಓಡೋಗ್ತಿದ್ದಾರೆ ಮಕ್ಕಳು ಬಿಟ್ಟು. ಇದೆಷ್ಟು ಮಟ್ಟಕ್ಕೆ ಸರಿ? ದಯವಿಟ್ಟು ಹೇಳ್ತೀನಿ, ಆ ಕೆಲಸ ಯಾವ ಹೆಣ್ಣು ಮಾಡಬೇಡಿ. ನಿಜವಾಗ್ಲೂ ಹೆಣ್ಣು ಕುಲಕ್ಕೆ ಕಳಂಕ ತರ್ತಿದ್ದೀರಾ. ಹೆಣ್ಣಂದರೆ ಸಂಸಾರದ ಕಣ್ಣು ಅಂತಿದ್ರು, ಈಗ ಹೆಣ್ಣೆ ಸಂಸಾರಕ್ಕೆ ಹುಣ್ಣು ಹಾಕ್ತಿದ್ದಾರೆ. ತುಂಬ ಬ್ಯಾಡಾಗಿ ವರ್ತನೆ ಮಾಡ್ತಿದ್ದಾರೆ, ಮಕ್ಕಳನ್ನು ಬಿಟ್ಟು ಹೋಗ್ತಿದ್ದಾರೆ ರೀ. ಯಾವ ಸರಿ ರೀ ಇದು? ಜನ್ಮ ಕೊಡೋದು ಅಂತಂದರೆ ಒಂದು ಹೆಣ್ಣು ಎಷ್ಟು ಅರ್ಥ ಇದೆ. ಎಷ್ಟೆಷ್ಟು ಹೋಲಿಕೆಯಲ್ಲಿ ಹೋಲಿಸ್ತಾರೆ ಒಂದು ಹೆಣ್ಣನ್ನು. ಈಗಿನ ಕಾಲದಲ್ಲಿ ಏನಾಗ್ತಿದೆ, ಹೆಣ್ಮಕ್ಳು ಮಕ್ಕಳನ್ನು ಬಿಟ್ಟೋಗಿ ಏನಕ್ಕೆ ಬದುಕಬೇಕ್ರಿ? ಏನಕ್ಕೆ ರೀ ಜೀವನ? ತಿದ್ದುಕೊಳ್ಳಿ, ಬದಲಾಗಿ. ಯಾವನು ಸಾಕಲ್ಲ. ಹುಡ್ಸಿರೋ ನನ್ನ ಮಕ್ಕಳು ಈ ಕಾಲದಲ್ಲಿ ಸಾಕೋದು ಕಷ್ಟ ಇದೆ. ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಳ್ತಾರೆ. ಒಂದು ಮಗು ಇರೋರನ್ನೇ ಸಾಕಲ್ಲ.